ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಸೊ ಇವತ್ತು ಫ್ರೈಡೇ, ನನ್ನ ಡೇ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಎದ್ಬಿಟ್ಟು ಫಸ್ಟು ನಾನು ವಾರ್ಮ್ ವಾಟರ್ ವಿತ್ ಲೆಮನ್ ತೊಗೊತಾ ಇದ್ದೀನಿ. ಶಿಟ್, ಕಟ್ ಮಾಡಿ ಅದರೊಳಗಡೆ ಹಾಕೋದನ್ನು ತೆಗಿ. ಸೊ ಈ ರೀತಿ ಬದನೆಕಾಯಿನೆಲ್ಲ ಕಟ್ಟಿ ಇದು ಇಲ್ಲಿ ಹಾಕೊತಾ ಇದ್ದೀನಿ, ಅಂದರೆ ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳೋಕ್ಕೋಸ್ಕರ. ಮೊದಲು ಕಾಯಿಗೆ ಹಾಕೊಂಡಿದ್ದೀನಿ ಬದನೆಕಾಯಿ ಗೊಜ್ಜಿಗೆ. ಕಾಯಿ ಆದಮೇಲೆ ಒಂದು ಈರುಳ್ಳಿ ಹೆಚ್ಚಾಕೊತಾ ಇದ್ದೀನಿ. ಸೊ ಈಗ ಒಂದು ಈರುಳ್ಳಿ ಹಾಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕೊತಾ ಇದ್ದೀನಿ. ಸಾಂಬಾರ್ ಪೌಡರ್ ಹಾಕೊತಾ ಇದ್ದೀನಿ, 1.5 ಸ್ಪೂನು ಸಾಂಬಾರ್ ಪೌಡರು. ಅದಾದಮೇಲೆ ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇಟ್ಟಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ. ಆಮೇಲೆ ಇಲ್ಲಿ 3 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕೊತಾ ಇದ್ದೀನಿ. ಈಗ 3 ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು. ಈ ಬದನೆಕಾಯಿ ಗೊಜ್ಜು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಜಾಸ್ತಿ ಮಸಾಲೆ ಇಲ್ಲ ಇದರಲ್ಲಿ. ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲನೂ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳುಗೆ ಮಾಡ್ಕೊಬೇಕು, ಅಂದರೆ ತೀರಾ ಗ್ರೇವಿ ಥರ ಆಗಬಾರ್ದು. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಟ್ರೈ ಮಾಡಿ ನೋಡಿ, ನನಗಂತೂ ತುಂಬಾ ಇಷ್ಟ. ಇದಕ್ಕೆ ಯಾವುದೇ ರೀತಿ ಟೊಮೊಟೊ ಹಾಕಲ್ಲ, ಹುಣಸೆಹಣ್ಣು ರಸ ಹಾಕೋದಷ್ಟೇ. ತುಂಬ ಚೆನ್ನಾಗಿರುತ್ತೆ. ಇದು ಊರಲ್ಲಿ ಒಂದ್ಸರಿ ಅಮ್ಮ ಮಾಡಿದ್ರು, ಅದನ್ನು ನೋಡಿ ನಾನು ಕಲ್ತಿರೋದು. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಒಂದ್ಸರಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು. ಈಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಇದ್ರೊಳಗಡೆ. ಮಸಾಲೆನ ನೀಟಾಗಿ ಈ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಬೇಕು, ಒಂದು 5 ನಿಮಿಷ ಹಸಿ ಮಸಾಲೆ ಹೋಗೋವರೆಗೂ. ಈಗಲೇ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಇದಕ್ಕೆ. ಸೊ ಈ ರೀತಿ ಕುದಿ ಬರುವಾಗ ಏನು ಮಾಡಬೇಕು, ನಾವು ಹೆಚ್ಕೊಂಡಿರೋ ಬದನೆಕಾಯಿಗಳನ್ನ ಹಾಕ್ಕೊಬೇಕು. ಬದನೆಕಾಯಿ ಇಲ್ಲಿ ನಾವು ಸಣ್ಣಕ್ಕೆ ಹೆಚ್ಕೊಂಡಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಸೊ ಈಗ ಹಾಕಾಗಿದೆ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ನಿಮಗೆ ಈಗ ಎಷ್ಟು ನೀರು ಆ್ಯಡ್ ಮಾಡ್ಕೊಬೇಕನ್ಸುತ್ತೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೋದು. ಅಂದರೆ ನೀವು ಚಪಾತಿಗ, ಪೂರಿಗ, ರೊಟ್ಟಿಗ ಅಥವಾ ಅನ್ನಕ್ಕೆ ಯಾವುದಕ್ಕೆ ಮಾಡ್ಕೊತಾ ಇದ್ದೀರಾ ಅಷ್ಟು ನೀರು, ಅಂದರೆ ನಿಮಗೆ ಯಾವ ರೀತಿ ಥಿಕ್ನೆಸ್ ಬೇಕು ಅಷ್ಟು ನೀವು ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಬೋದು. ಈಗ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಅದು ಬೇಯಲಿ ಅಂದ್ಬಿಟ್ಟು ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು 1 ಕುದಿ ಬರಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಈಗ ಆಗಿದೆ, ಇನ್ನೊಂದು 2 ನಿಮಿಷ ಈ ರೀತಿ ಕುದ್ಬಿಟ್ರೆ ಈಗ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಇದು ಗಟ್ಟಿ ಆಗುತ್ತೆ, ಇನ್ನೊಂದು 2 ನಿಮಿಷ ಬಿಟ್ಟರೆ ನೀಟಾಗಿ ಚಪಾತಿಗೆ ಗೊಜ್ಜು ರೆಡಿ ಆಗುತ್ತೆ. ಸೊ ಈಗ ಪರ್ಫೆಕ್ಟಾಗಿ ಬದನೆಕಾಯಿ ಗೊಜ್ಜು, ಅಂದರೆ ಚಿಕ್ಕಮಂಗ್ಳೂರು ಸೈಡು ಮುಳುಗಾಯಿ ಗೊಜ್ಜು ಅಂತಾರೆ. ಸೊ ಮುಳುಗಾಯಿ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ನಾನಿವತ್ತು ಚಪಾತಿನ ಮಾಡ್ಕೊತಾ ಇದ್ದೀನಿ. ಇದು ಈಗ ಆಗಿದೆ. ಸೊ ಚಪಾತಿ ಮಾಡ್ಕೊತೀನಿ. ಸೊ ಇವರಿಬ್ಬರು ತಿಂತಾ ಇದ್ದಾರೆ. ಇವರಿಗೆ ಫಸ್ಟು ನಾನು ಒತ್ತಿ ಕೊಡ್ತಾಯಿದ್ದೀನಿ ಚಪಾತಿ, ಅದಾದಮೇಲೆ ನಾನು ಕೂತ್ಕೊಂಡು ತಿಂತೀನಿ. ವಿಷ್ಣು, ಚಪಾತಿ ತಿನ್ನೋ, ಅದ್ರ ಜೊತೆಗೆ ಈರುಳ್ಳಿ ತಿನ್ನು, ಓಕೆ? ಏನಪ್ಪ, ಸರಿನಾ? ಸೊ ಫೈನಲಿ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ, ಅದಕ್ಕೆ ಚಪಾತಿ ಕೂಡ ರೆಡಿಯಾಗಿದೆ. ಈಗ ತಿಂಡಿ ತಿನ್ನಬೇಕು. ನೋಡಿ, ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರಾಗಿದೆ. ಸೊ ಈಗ ನಾನು ಚಪಾತಿ ತಿಂತೀನಿ. ಸೊ ಈಗ ನಾನು ತಿಂಡಿ ತಿಂತಾಯಿದ್ದೀನಿ, ಚಪಾತಿ ಮತ್ತು ಮುಳುಗಾಯಿ ಗೊಜ್ಜು. ಅದಾದಮೇಲೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ತಿಂಡಿ ತಿಂದುಬಿಟ್ಟು ನೆಕ್ಸ್ಟ್ ಕೆಲಸ ಮಾಡಬೇಕು. ₹5 ಕಟ್ ಅಂತ ಬಂದಿತ್ತು, ಸೊ 2 ಕಟ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ₹5 ಕಟ್ಗೆ ಇಲ್ಲೊಂಥರ ಯೆಲ್ಲೋಯಿಶ್ ಆಗಿದೆ. ಆ್ಯಕ್ಚುಲಿ ಇದು ಎಲ್ಲೋ ಆಗಿಲ್ಲ, ಫುಲ್ಲು ಗ್ರೀನ್ ಇದೆ. ಫ್ಲ್ಯಾಶ್ಗೆ ಹಂಗೆ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ ಅಷ್ಟೇ. ತುಂಬಾ ಫ್ರೆಶ್ ಆಗಿದೆ, ತುಂಬ ಗ್ರೀನ್ ಆಗಿದೆ. ₹5ಗೆ ಯಾಕೆ ಅವರು ತಂದು ₹5ಗೆ ಕೊಟ್ಟರು ಅಂತ ಗೊತ್ತಿಲ್ಲ. ಬೇರೆ ಕಡೆ ಎಲ್ಲ 20-30 ಇದೆ, ಬಟ್ ₹20ಗೆ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ನಾನು 2 ಕಟ್ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಬಿಡಿಸಿಟ್ಕೊತೀನಿ. ಕೊತ್ತಂಬರಿ ತೊಗೊಂಡಿದ್ನಲ್ಲ, ಅದೆಲ್ಲ ಬಿಡಿಸಿಟ್ಕೊಂಡ್ಬಿಟ್ಟು ಈಗ ಬಾಕ್ಸ್ಗೆ ಹೋಗಿ ಇಟ್ಕೊತಾ ಇದ್ದೀನಿ. ಬಾಕ್ಸ್ಗೆ ಈ ರೀತಿ ಹಾಕೋಕ್ಕಿಂತ ಮುಂಚೆ
ಸೊ ಫಸ್ಟು ನೋಡಿ, ಇದೆಲ್ಲ ಐಸ್ ಆಗಿಬಿಟ್ಟಿದೆ. ಫಸ್ಟು ಈ ರೀತಿ ಒಂದು ಪೇಪರ್ ಹಾಕ್ಕೊತಾ ಇದ್ದೀನಿ. ಫಸ್ಟು ಈ ರೀತಿ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಈಗ ಕೊತ್ತಂಬರಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನೀರು ಆಡಿದ್ರೆ ಕೊತ್ತಂಬರಿ ಬೇಗ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ನೀರು ಆಡುತ್ತೆ ಆವಾಗ ಕೊತ್ತಂಬರಿ ಹಾಳಾಗಬಾರ್ದು ಅಂದ್ಬಿಟ್ಟು ಈ ರೀತಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಪೇಪರ್ ಹಾಕಿದ್ರೆ ಕೆಳಗಡೆ ಅಷ್ಟು ಬೇಗ ನೀರು ಆಡಲ್ಲ, ಅದಕ್ಕೋಸ್ಕರ. ಸೊ ಈ ರೀತಿ ಸ್ಟೋರ್ ಮಾಡಿದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮಿನಿಮಮ್ ಒಂದು 15 ಡೇಸ್ ಅಂತೂ ಬಂದೇ ಬರುತ್ತೆ. 15 ಡೇಸ್ ಆ ಫ್ರೆಶ್ನೆಸ್ ಯಾವುದೇ ರೀತಿ ಹಾಳಾಗಲ್ಲ. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ಬಿಡ್ತೇನೆ. ಊರಿಗೆ ಹೋಗಿದ್ನಲ್ಲ, ಸ್ವಲ್ಪ ಎಲ್ಲ ಖಾಲಿ ಆಗಿತ್ತು. ಅಂದರೆ ಸಾಸಿವೆ, ಜೀರಿಗೆ, ಇದು ಗರಂ ಮಸಾಲ, ಕಡಲೆಕಾಯಿ ಬೀಜ ಮತ್ತು ಆಲೂಗಡ್ಡೆ ತರಿಸ್ಕೊಂಡಿದ್ದೀನಿ. ತಿಂಡಿಗೆ ಏನಾದರೂ ಬೇಕು ಅಂತ. ತಿರ್ಗಾ ಸಂಡೇ ಮತ್ತೆ ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ತರಕಾರಿ ಜಾಸ್ತಿ ಏನೂ ತಂದಿಟ್ಕೊಂಡಿಲ್ಲ, ಫ್ರೆಶ್ ಇರಲ್ಲ, ಸುಮ್ಮನೆ ಹಳೇದಾಗುತ್ತೆ ಅಂತ. ಸೊ ಆಲೂಗೆಡ್ಡೆ ನಾಳೆ ಬೇಕಾಗಿತ್ತು, ಆಲೂಗೆಡ್ಡೆ ತರಿಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಕಡಲೆಕಾಯಿ ಬೀಜ ತರಿಸ್ಕೊಂಡಿದ್ದೀನಿ. ಇದೆಲ್ಲ ತೋರಿಸ್ಕೊಂಡಿದ್ದೀನಿ. ನನಗೆ ಆವಾಗವಾಗ ಏನಾದರೂ ಒಂಥರ ಸ್ನ್ಯಾಕ್ಸ್ ಥರ ತಿನ್ನಬೇಕು ಅನಿಸುತ್ತೆ. ಆಗ ನಾನು ಏನು ಮಾಡ್ತೀನಿ, ಹೊರ್ಗಡೆಯಿಂದ ತಂದು ತಿಂದರೆ ಹೆಲ್ತ್ ಕೂಡ ಹಾಳಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ ರೀತಿ ಕಡಲೆಕಾಯಿ ಬೀಜನ ರೋಸ್ಟ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ವೆಯ್ಟ್ ಕೂಡ ಗೇನ್ ಆಗೋಲ್ಲ. ಸ್ನ್ಯಾಕ್ಸ್ ತಿಂದಂಗೂ ಆಗುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನನಗಂತೂ ಹುರಿದಿರೋ ಕಡಲೆಕಾಯಿ ಬೀಜ ಅಂತೂ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದನ್ನೇ ತರಿಸ್ಕೊಂಡಿದ್ದೀನಿ. ಈಗ ಮಾಡ್ಕೊತೀನಿ. ಸೊ ಈ ರೀತಿ ಹುರ್ಕೊಂಡ್ಬಿಟ್ಟು ಸ್ನ್ಯಾಕ್ಸ್ ಥರ ತಿಂದರೆ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಸೊ ನನಗೂ ಮತ್ತು ತುಷಾರ್ಗೂ ಸೇರಿಸಿ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಬೇಕು, ಆವಾಗ ಕ್ರಿಸ್ಪಿ ಆಗುತ್ತೆ. ಇದು ಬಿಸಿ ಇರುವಾಗ ತಿನ್ನೋಕ್ಕೆ ಕ್ರಿಸ್ಪಿಯಾಗಿರಲ್ಲ. ಸೊ ಅದಕ್ಕೆ ಒಂದು 5 ನಿಮಿಷ ಬಿಡ್ತಾಯಿದ್ದೀನಿ. ಸೊ ಇವತ್ತು ನಾನು ಒಂದು ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ. ಹೋಮ್ ರೆಮಿಡಿಗೆ ನಾನು ಇಲ್ಲಿ ಒಂದು ಆಲೂಗೆಡ್ಡೆ ತೊಗೊತಾ ಇದ್ದೀನಿ. ಆಲೂಗೆಡ್ಡೆನ ಫಸ್ಟು ಬೇಕಿಟ್ಕೊತೀನಿ. ಇದು ಒಂದು ಆಲೂಗೆಡ್ಡೆ ನನಗೆ ಆ್ಯಕ್ಚುಲಿ ಇದು ಜಾಸ್ತಿನೇ ಆಗುತ್ತೆ. ಅರ್ಧ ಹಾಕ್ಕೊಂಡ್ರೆ ಇನ್ನು ಅರ್ಧ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಪೂರ್ತಿ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇದು ಪೂರಾ ಬೇಯಬೇಕಂತಿಲ್ಲ, ಒಂದು ಮುಕ್ಕಾಲು ಬೆಂದರೆ ಸಾಕು. ನನಗೆ ಗ್ರೈಂಡ್ ಆಗೋಷ್ಟು ಬೇಕು. ಸೊ ಅದನ್ನು ಬೇಯಿಸ್ಕೊಂಡು ಅದಾದಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಸೊ ಬೆಳಿಗ್ಗೆ ಬದನೆಕಾಯಿ ಗೊಜ್ಜು ಮಾಡಿದ್ನಲ್ಲ, ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೀವಿ ಇವತ್ತು ಸಿಂಪಲ್ಲಾಗೇ. ಸೊ ತುಷಾರ್ ಊಟ ಮಾಡ್ತಾಯಿದ್ದಾನೆ. ಅದಾದಮೇಲೆ ಈ ಥರ ಹುರಿದಿರೋ ಕಡಲೆಕಾಯಿ ಇಟ್ಕೊಂಡಿದ್ದೀವಿ, ಜೊತೆಗೆ ಸ್ನ್ಯಾಕ್ಸ್, ಹೆಲ್ದಿ ಸ್ನ್ಯಾಕ್ಸ್. ಈಗ ಅದು ಅವನು ಖಾಲಿ ಮಾಡ್ತಾನೆ, ಇದು ಮುಕ್ಕಾಲು ನಾನು ಖಾಲಿ ಮಾಡ್ತೀನಿ, ಕಾಲು ಅವನು ಖಾಲಿ ಮಾಡ್ತಾನೆ. ಆಲೂಗೆಡ್ಡೆ ಬೆಂದಿದೆ, ತಣ್ಣಗಾಗಕ್ಕಿಟ್ಟಿದೆ. ಸೊ ಈಗ ಆಲೂಗೆಡ್ಡೆ ತೊಗೊತಾ ಇದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ಅರ್ಧ ತೊಗೊತೀನಿ, ಫುಲ್ ತೊಗೊಳ್ಳಲ್ಲ ನಾನು, ಸಿಪ್ಪೆ ಬಿಡಿಸ್ಕೊತೀನಿ ಇದು. ಸೊ ನೋಡಿ, ಈ ರೀತಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಆ್ಯಕ್ಚುಲಿ ಸ್ಮ್ಯಾಶ್ ಆಗಿದೆ. ಸ್ವಲ್ಪ ಅರಿಶಿನ ತೊಗೊತಾ ಇದ್ದೀನಿ, ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಅರಿಶಿನ ಮನೆಯಲ್ಲೂ ಮಾಡಿರೋ ಅರಿಶಿನ. ಇದಕ್ಕೆ ಸ್ವಲ್ಪ ಮೊಸರು ಹಾಕೊತಾ ಇದ್ದೀನಿ. ಮೊಸರು ಉಳಿದ್ರೂ ಓಕೆ, ಚೆನ್ನಾಗಿರುತ್ತೆ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ. ಸೊ ಈಗ ನಿಮಗೆ ಎಷ್ಟು ಬೇಕು ಅಷ್ಟು ಮೊಸರು ಹಾಕ್ಕೊಂಡು ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡೋ ರೀತಿ ನೀಟಾಗಿ ಹಚ್ಕೊಬೇಕು, ಕಲಿಸ್ಕೊಬೇಕು. ನೋಡಿ, ನೀಟಾಗಿ ಕಲಿಸ್ಕೊಬೇಕು. ಇನ್ನೊಂದು ಸ್ವಲ್ಪ ಬೇಕು ಮೊಸರು. ಸೊ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ನೀಟಾಗಿ ಇಷ್ಟು ಬೇಕಾಗುತ್ತೆ ಕಲಿಸ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ರೆಡಿಯಾಗಿದೆ. ಇದನ್ನು ನಾವೇನು ಮಾಡಬೇಕು, ಫಸ್ಟು ಮುಖ ವಾಶ್ ಮಾಡಿ ಅದಾದಮೇಲೆ ಈ ರೀತಿ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅಪ್ಲೈ ಮಾಡಿ ಇದು ಒಣಗಬೇಕು, ಪೂರ್ತಿ ಒಣಗಬೇಕು. ಪೂರ್ತಿ ಒಣಗಾದ್ಮೇಲೆ ತಣ್ಣೀರಿಂದ ತೊಳಿಬೇಕಾಗತ್ತೆ. ಒಂದು ಸರಿಗೆ ನಿಮಗೆ ಟ್ಯಾನು ರಿಮೂವ್ ಆಗಿಬಿಡುತ್ತೆ. ನೀವು ಒಂದು ಸರಿ ಹಚ್ಚಿ ತೊಳೆಯೋದ್ರಿಂದನೇ ಟ್ಯಾನು ರಿಮೂವ್ ಆಗಿಬಿಡುತ್ತೆ. ನಾನು ಇದನ್ನು ಮ್ಯಾಗ್ಝಿನಲ್ಲಿ ಓದಿ ಸಿಕ್ಕಾಪಟ್ಟೆ, ಅಂದರೆ ತುಂಬ ಟೈಮ್ಸ್ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ. ನನಗೆ 1 ಟೈಮ್ಗೆ ಟ್ಯಾನ್ ರಿಮೂವ್ ಆಗಿದೆ. ನೀವು ವೀಕ್ಲಿ ಟ್ವೈಸ್ ಹಚ್ತಾ ಬಂತು ಅಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ 100% ವರ್ಕ್ ಆಗುತ್ತೆ ಇದು. ನೀವು ಟ್ರೈ ಮಾಡಬೇಕಷ್ಟೇ. ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು. ಟ್ರೈ ಮಾಡಿಲ್ಲ ಅಂದರೆ ಯಾವ ವಿಷಯನೂ ಗೊತ್ತಾಗಲ್ಲ ಅಂತ ಹೇಳ್ತಾ, ಸೊ ಇದನ್ನು ನಾನು ಅಪ್ಲೈ ಮಾಡಿಕೊಂಡು ಇದು ಒಣಗೋದ್ಮೇಲೆ ತಣ್ಣೀರಿಂದ ಮುಖ ತೊಳಿತೀನಿ. ತಣ್ಣೀರಿಂದನೇ ಮುಖ ತೊಳಿರಿ.
ಸೊ ಇದು ಮ್ಯಾಗ್ಝಿನಲ್ಲಿ ನೋಡಿ ನಾನು ಟ್ರೈ ಮಾಡಿ 100% ಇದು ವರ್ಕೌಟ್ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು. ಅಂದರೆ ವರ್ಕೌಟ್ ಆದಮೇಲೆ ಅಂದರೆ ನಾನು ಈಗ ಟ್ರೈ ಮಾಡಿರೋದಲ್ಲ, ನಾನು ಸುಮಾರು ಒಂದು 10-15 ವರ್ಷದಿಂದನೂ ಟ್ರೈ ಮಾಡಿದ್ದೀನಿ. ಇದನ್ನು ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ, ಟಕ್ ಅಂತ ನಿಮ್ಮ ಫೇಸ್ಗೆ ಗ್ಲೋ ಕೊಡುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.